ತಂದಿದ್ರು ಅದನ್ನ ಒಪ್ಪಿಸಿದ್ರು. ಮಹಾರಾಜರು, ಈಗ ನಿನಗೆ ಸನ್ಯಾಸಿಯಾದ ನಿನಗೆ ನನ್ನಿಂದ ಏನು ಬೇಕು ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಸ್ವಾಮಿ ಹೇಳಿತು, ನೀವು ಪ್ರತಿಯೊಬ್ಬ ಸನ್ಯಾಸಿಗೆ ಒಂದೊಂದು ಊರನ್ನು ಕೊಡುತ್ತಾ ಇದ್ದೀರಿ, ಅದೇ ಪ್ರಕಾರ ನನಗೆ ಯಾವುದಾದ್ರೂ ಒಂದು ಚಿಕ್ಕ ಊರನ್ನು ಕೊಡಿ ಎಂದು ಕೇಳಿಕೊಂಡರು. ತಕ್ಷಣ ಕಂಠೀರವನ ಅರಸರಾದ ಆಳುಗಳನ್ನು ಕರೆದು, ಈ ಸನ್ಯಾಸಿ ಕೇಳ್ತಾ ಇರುವುದು ಒಳ್ಳೆಯ ಮಾತು, ಸಾಧಾರಣವಾದ. ತಕ್ಷಣವೇ ತಡೆಯಿಲ್ಲದೆ ಅವರಿಗೆ ಒಂದು ಜಾಗವನ್ನು, ಒಂದು ಚಿಕ್ಕ ಊರನ್ನು ವಾಸಸ್ಥಾನವಾಗಿ ಕಂದಾಯ ಕಟ್ಟೆ ಮಾತನಾಡಿ ಆ ಜಾಗವನ್ನು ಅವರಿಗೆ ಕೊಡಿ ಅಂತ ಕೇಳಿಕೊಂಡು, ಅದೇ ಈಗ ನಾನು ನಿಂತಿರುವ ಸ್ಥಳ, ನೀವು ಕುಳಿತಿರುವ ಸ್ಥಳ. ಈ ಊರನ್ನು ಕಂಠೀರವ ಅರಸರಾದ ಒಡೆಯರು ಲಿಯೋನಾರ್ಡೋ ಚಿನ್ನಮಿ ಮಿಷನರಿಗೆ ಕೊಟ್ಟ ಊರು ಈ ಜಾಗ. ನನ್ನ ಪುಸ್ತಕದಲ್ಲಿ ಅದರ ವಿಸ್ತೀರ್ಣವನ್ನು ನೀವು ನೋಡಬಹುದು. ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿದ್ದ ಕೆಲವು ಜನ ಕ್ರೈಸ್ತರಿಗೆ ಬೋಧನೆ ಮಾಡಿಕೊಂಡು ಬಂದರು. ಚಿನ್ನಮಿ ಇಷ್ಟು ದೂರದಿಂದ ಶ್ರೀರಂಗಪಟ್ಟಣದವರೆಗೆ ಕಾಲ್ನಡೆಯಲ್ಲಿ ನಡೆದು ಆ ಕಾಲದ ಗುರುಗಳು